ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಯೇಷೋಷ್ಮಾಖಣಃ ಸತ್ಯಮೇವ ಜಯತಿ ನಾನೃತಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನದಲ್ಲಿ ಅನುಶಾಸನ ಪರ್ವದ ಪ್ರವಚನ ಈಗ ನಡೆದಿದೆ. ಅದರಲ್ಲಿ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 29ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 61ನೇ ಅಧ್ಯಾಯ, 54ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, 23ನೇ ಅಧ್ಯಾಯ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ. ಈ ಅಧ್ಯಾಯಗಳಲ್ಲಿ ಸುಮಾರು 30-35 ಶ್ಲೋಕಗಳು ಸಮಾಪ್ತ ಆಗಿದ್ದವು. ಶ್ರಾದ್ದದ ವಿಧಾನಗಳನ್ನು ವ್ಯಾಸರು ಹೇಳಿದ್ದನ್ನು ನೋಡ್ತಾ ಇದ್ದೇವೆ. ಸ್ವಸ್ಥಸ್ತು ಸುತಾಂ ಮಹಾಭಾರತಸ್ಯ ಶ್ರೋತॄಣಾಂ ಪ್ರವಕ್ತॄಣಾಂ ಚ ಸಮಸ್ತ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಪ್ರಣೀತಸ್ಯ ಅನುಶಾಸನ ಪರ್ವಣಿ ಭೀಷ್ಮೋಕ್ತಾನ್ ನೈಕವಿಧಾನ್ ಧರ್ಮಾನ್ ಶ್ರೋತುಂ ಯಥಾ ಯುಧಿಷ್ಠಿರಾದಯಃ ಸುಕುತೂಹಲಾಃ ಪ್ರಶ್ರಿತಾಃ ಉಪಾತಿಷ್ಠನ್ ತದ್ವದೇವ ಕುತೂಹಲಾವಿಷ್ಟೇನ ಚೇತಸಾ ಶ್ರದ್ಧಯಾ ಚ ಮಹಾಭಾರತಸ್ಯ ಗ್ರಂಥಮೇನಂ ಪ್ರವಚನರೂಪೇಣ ಶ್ರವಣರೂಪೇಣ ಚ ಆರಾಧಯಿತುಕಾನಾಂ ಕಾಮಾನಾಂ अस्माकं श्राद्धे के ब्राह्मणाः आमन्त्रणमर्हन्ति, के तु निमन्त्रणं नार्हन्ति. श्राद्धे अनुसर्तव्याः नियमाः के इति वर्णनमिदानीम् अद्य पुनः प्रारप्स्यते. ब्राह्मणस्य गृहे श्राद्धसमाप्तिकाले अतिथयः ब्राह्मणाः अस्तु स्वधा इति यदा वदन्ति तर्हि पितरः संतुष्टाः भवेयुः. क्षत्रियस्य गृहे प्रवर्तमाने श्राद्धे भोजनानन्तरं ब्राह्मणाः पितरः प्रीयन्ताम् इति वदेयुः. वैश्यस्य गृहे श्राद्धकर्मणि समाप्ते सति श्राद्धमक्षय्यमस्तु इति ब्रूयुः ब्राह्मणाः. शूद्रस्य गृहे यत् श्राद्धं समाप्तिं प्राप्नोति तत्र अतिथयः ब्राह्मणाः स्वस्ति मङ्गलं भवतु इत्युक्त्वा विरमेयुः. अत्र केचन श्लोकाः वाविल्ले रामस्वामी शास्त्रिणां पाठे सन्दृश्यन्ते, टी.आर. कृष्णाचार्याणां पाठे च कंसे सन्दृश्यन्ते. ಶ್ರಾದ್ದ ನಡೆಯಬೇಕಾದ ಕಾಲದ ಬಗ್ಗೆ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ
ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಆ ಶ್ಲೋಕಗಳು ಕಂಸದಲ್ಲಿವೆ. ಅದರ ಕುರಿತಾಗಿ ಹೀಗೆ ಕೆಲವು ಮಾಹಿತಿಗಳು ಕಾಣುತ್ತವೆ. ಮುಹೂರ್ತಾನಾಂ ತ್ರಯಂ ಪೂರ್ವಂ ಅಹ್ನಃ ಪ್ರಾತರಿತಿ ಸ್ಮೃತಂ. ಪ್ರಾತಃ ಕಾಲ ಮತ್ತೆ ಸಂಗವ ಕಾಲ ಅಥವಾ ಅಸಂಗವ ಕಾಲ, ಮುಂದೆ ಮಾಧ್ಯಾಹ್ನಿಕ, ಪ್ರಾಹ್ನ, ಆಮೇಲೆ ಮಾಧ್ಯಾಹ್ನಿಕ, ಹೀಗೆಲ್ಲ ದಿನಗಳನ್ನು ವಿಭಾಗಿಸ್ತಾರೆ. ಒಂದು ಗಳಿಗೆ ಅಂದ್ರೆ 24 ನಿಮಿಷ, ಒಂದು ಮುಹೂರ್ತ ಅಂದ್ರೆ 48 ನಿಮಿಷ ಅಥವಾ 2 ಗಳಿಗೆಗಳು. 3 ಮುಹೂರ್ತಗಳು ಅಂದ್ರೆ 48 ನಿಮಿಷದ ಒಂದು ಮುಹೂರ್ತ ಏನಿರ್ತದೆ ಅದರ 3 ಪಟ್ಟು ಅಂದ್ರೆ ಸುಮಾರು 144 ನಿಮಿಷಗಳು. 48 ನಿಮಿಷಕ್ಕೆ ಒಂದು ಮುಹೂರ್ತ ಆದ್ರೆ ಅದರ 3 ಪಟ್ಟು ಅಂದ್ರೆ 144 ನಿಮಿಷ. ಈ ಒಂದು ಭಾಗವನ್ನ ಮುಹೂರ್ತಾನಾಂ ತ್ರಯಂ ಪೂರ್ವಂ, ಒಂದು ಹಗಲಿನ ಮೊದಲಿನ 3 ಮುಹೂರ್ತಗಳನ್ನು ಪ್ರಾತಃ ಕಾಲ ಅಂತ ಹೇಳ್ತಾರಂತೆ. ಆವಾಗ ಜಪ, ಸ್ನಾನ ಮಾಡಿ ಅವನ ಆಹ್ನಿಕ ಅಂದ್ರೆ ಜಪ, ಮತ್ತೆ ಅಧ್ಯಯನಾದಿಭಿ ತಸ್ಮಿನ್ ವಿಪ್ರೈಃ ಕಾರ್ಯಂ ಶುಭವೃತಂ, ಇದೆಲ್ಲವನ್ನು ಆಗ ಬ್ರಾಹ್ಮಣರಾದವರು ಮಾಡಬೇಕು. ಸಂಘವಾಕ್ಯಂ ತ್ರಿಭಾಗಂತೂ ಮಧ್ಯಾಹ್ನ ತ್ರಿಮುಹೂರ್ತಕಃ, ಅಲ್ಲಿಂದ ಮುಂದೆ ಮತ್ತೆ 3 ಮುಹೂರ್ತಗಳು, ಮತ್ತೊಂದು 144 ನಿಮಿಷಗಳ ಅವಧಿ. ಆಗ ಲೌಕಿಕ ಕಾರ್ಯಗಳನ್ನೆಲ್ಲವನ್ನು ಕೂಡ ಮಾಡಬೇಕು ಅಂತ ವರ್ಣಿಸ್ತಾರೆ. ಅಲ್ಲಿಂದ ಮುಂದೆ ಮತ್ತೊಂದು 3 ಮುಹೂರ್ತಗಳ ಒಂದು ಭಾಗ ಇದೆ, ಅದು ಕೂಡ 144 ನಿಮಿಷಗಳ ಒಂದು ಭಾಗ. ಹೀಗೆ 144 ನಿಮಿಷಗಳ ಅರ್ಥಾತ್ 3 ಮುಹೂರ್ತಗಳ 3 ಭಾಗಗಳು ಕಳೆದ ಮೇಲೆ ಚತುರ್ಥಂ ಅಪರಾಹ್ನಂ ತು ತ್ರಿಮುಹೂರ್ತಂ ತು ಪಿತ್ರ್ಯಕಂ. ಸೂರ್ಯೋದಯ ಆದ ನಂತರ 4ನೇ ಒಂದು ಭಾಗ, 144 ನಿಮಿಷಗಳ ಒಂದೊಂದು ಭಾಗವನ್ನು ತಗೊಂಡ್ರೆ ಅಂಥ 144 ನಿಮಿಷಗಳ 3 ಭಾಗಗಳನ್ನು ಕಳೆದು 4ನೇ ಭಾಗ ಒಂದು ಏನು ಬರ್ತದೆ, ಆಗ ಈ ಪಿತೃ ಕಾರ್ಯ ಮೊದಲಾದವುಗಳನ್ನ ಮಾಡಬೇಕು. ಚತುರ್ಥೇತು ಅಪರಾಹ್ನೇ ಶ್ರಾದ್ದಂ ಕುರ್ಯಾತ್ ಸದಾ ನೃಪಃ. ಅದು ಸುಮಾರು 11:30-12 ಗಂಟೆ, ಅದನ್ನೇ ಕುತುಪ ಕಾಲ, ಮಧ್ಯಾಹ್ನದ ಕಾಲ ಅಂತ ವರ್ಣನೆ ಮಾಡ್ತಾರೆ. ಆಗ ಬ್ರಾಹ್ಮಣರಾದವರು ಶ್ರಾದ್ದ ಇತ್ಯಾದಿಗಳನ್ನೆಲ್ಲವನ್ನು ಪ್ರಾರಂಭಿಸಬೇಕು. ಮುಂದಿನ ಶ್ಲೋಕಗಳು ಎಲ್ಲ ಕಡೆ ಕಾಣ್ತವೆ. ಪುಣ್ಯಾಹವಾಚನಂ ದೈವಂ ಬ್ರಾಹ್ಮಣಸ್ಯ ವಿಧೀಯತೆ. ಬ್ರಾಹ್ಮಣನ ಮನೆಯಲ್ಲಿ ದೇವತಾ ಕಾರ್ಯ ಇಲ್ಲ ನಡೆಯುವಾಗ ಆ ಪುಣ್ಯಾಹವಾಚನ ಏನ್ ಮಾಡ್ತಾರೆ, ಅಲ್ಲಿ ದೈವಂ ಅಂದ್ರೆ ಓಂಕಾರ ಸಹಿತವಾಗಿ ಪುಣ್ಯಾಹವಾಚನವನ್ನು ಮಾಡ್ತಾರೆ. ಪುಣ್ಯಾಹಂ ಭವಂತೋ ಬ್ರುವಂತೋ ಅಂತ ಯಜಮಾನ್ ಹೇಳಿದಾಗ ಪುರೋಹಿತರಾದವರು ಓಂ ಪುಣ್ಯಾಹಂ ಅಂತ ಪ್ರತ್ಯುತ್ತರ ಕೊಡ್ತಾರೆ. ಕ್ಷತ್ರಿಯನ ಮನೆಯಲ್ಲಿ ನಡೆದಾಗ ಏತದೇವ ನಿರೋಂಕಾರಂ ಕ್ಷತ್ರಿಯಸ್ಯ ವಿಧೀಯತೆ. ಓಂಕಾರ ರಹಿತವಾಗಿ ಇದೇ ವಿಧಾನವನ್ನ ಕ್ಷತ್ರಿಯನ ಮನೆಯಲ್ಲಿ ಅನುಸರಿಸಬೇಕು ಅಂತ ವಿಧಾನ ಇದೆ. ವೈಶ್ಯಸ್ಯ ಚೈವ ವಕ್ತವ್ಯಂ ಪ್ರಿಯಂತಾಂ ದೇವತಾ ಇತಿ. ವೈಶ್ಯರ ಮನೆಯಲ್ಲಿ ದೇವತಾ ಕಾರ್ಯ ಇತ್ಯಾದಿಗಳು ನಡೆದಾಗ ದೇವತಾ ಪ್ರಿಯಂತಾಂ ಅಂತ ಹೇಳಬೇಕು. ಮುಂದೆ 3 ವರ್ಣದವರು ಕೂಡ ಮಾಡಬೇಕಾದಂತಹ ಕರ್ಮಾನುಷ್ಠಾನವನ್ನು ಹೇಳ್ತೇನೆ, ಅದನ್ನು ಕೇಳು. ಜಾತಕರ್ಮಾದಿಕಾಹ ಸರ್ವಾಹ ತ್ರಿಷು ವರ್ಣೇಶು ಭಾರತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾದವರು ಎಲ್ರಿಗೂ ಕೂಡ ಜಾತಕರ್ಮ, ಹುಟ್ಟಿದ ಮೇಲೆ ಮಾಡುವಂತಹ ಸಂಸ್ಕಾರ ಮೊದಲಾದದ್ದು ಎಲ್ರಿಗೂ ಸಮಾನವೇ. ಬ್ರಹ್ಮಕ್ಷತ್ರಿಯ ಮಂತ್ರೋಕ್ತ ವೈಶ್ಯಸ್ಯ ಚ ಯುಧಿಷ್ಠಿರ. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರಿಗೆ
ಈ ವೇದೋಕ್ತವಾದಂತಹ ಮಂತ್ರಗಳ ಮೂಲಕವೇ ಈ ಸಂಸ್ಕಾರಗಳನ್ನೆಲ್ಲವನ್ನು ಮಾಡಬೇಕು. ಶ್ಲೋಕಗಳು ಆಯಾ ಪಾಠಗಳಿಗೆ ಅನುಸಾರವಾಗಿ ಸ್ವಲ್ಪ ಹಿಂದು ಮುಂದೆ ಇರಬಹುದು, ಸ್ವಲ್ಪ ವ್ಯತ್ಯಾಸಗಳು ಕೂಡ ಆ ಶ್ಲೋಕಗಳಲ್ಲಿ ಇರಬಹುದು. ಉಪನಯನದ ಸಂದರ್ಭದಲ್ಲಿ ಬ್ರಾಹ್ಮಣ ಹುಟ್ಟುವಿಗೆ ವಿಪ್ರಶ ರಶನ ಮೌಂಜಿ ಮುಂಜ ಹುಲ್ಲಿನ ಒಂದು ಉಡುದಾರವನ್ನು ಕಟ್ಟಬೇಕು. ಕ್ಷತ್ರಿಯ ಹುಟ್ಟುವಿಗೆ ಮೂರ್ವ ಅನ್ನುವ ಹುಲ್ಲು ಅಥವಾ ಬಿಲ್ಲಿನ ಹೆದೆಯನ್ನು ಮಾಡ್ತಾರಲ್ಲ, ಯಾವ ಹುಲ್ಲಿಂದ ಮಾಡ್ತಾರಲ್ಲ ಆ ಹೆದೆಯ ಹುಲ್ಲಿನಿಂದ ಅವನಿಗೆ ಉಡಿದಾರವನ್ನು ಕಟ್ಟಬೇಕು. ವೈಶ್ಯ ವಟುವಿಗೆ ಬಾಲ್ವಜಿ ಹ್ಯೇವ ವೈಶ್ಯಸ್ಯ ಧರ್ಮ ಏಷ ಯುಧಿಷ್ಠಿರ. ಅದಕ್ಕೆ ಕರಡಿ ಹುಲ್ಲು ಅಂತ ಈ ಕೆಲವು ಕನ್ನಡ ಅನುವಾದಗಳಲ್ಲಿ ಬರೆದಿದ್ದಾರೆ. ಆ ಕರಡಿ ಹುಲ್ಲಿನ ನಡುಕಟ್ಟನ್ನು ಕಟ್ಟಬೇಕು, ಇದು ಧರ್ಮ. ಅದನ್ನು ಲಕ್ಷಾಲಂಕಾರದಲ್ಲಿ ಕಾಶಾಖ್ಯ ದರ್ಭಮಯಿ, ಕಾಶ ಅನ್ನುವ ದರ್ಭದಿಂದ ನಡುಕಟ್ಟನ್ನು ಮಾಡಿ ಅದನ್ನು ವೈಶ್ಯನಿಗೆ ಕಟ್ಟಬೇಕು. ಉಲಪ ಬಲ್ವಜಾ ಪ್ರೋಕ್ತಾಹ ಇಶೀಕಾ ಕಾಶ ಉಚ್ಯತೆ ಅಂತ ಹಲಾಯುಧ ಕೋಶವನ್ನು ಕೂಡ ಆ ಲಕ್ಷಾಲಂಕಾರದಲ್ಲಿ ಉದ್ಧರಿಸಿದ್ದಾರೆ. ಪಲಾಶೋ ದ್ವಿಜದಂಡ ಸ್ಯಾತ್. ಕೆಲವು ಕಡೆ ಈ ಶ್ಲೋಕಗಳು ಕಂಡು ಬರೋದಿಲ್ಲ. ಬ್ರಾಹ್ಮಣ ವಟುವಿಗೆ ಉಪನಯನದ ಕಾಲದಲ್ಲಿ ಮುತ್ತುಗದ ಗಿಡದ ದಂಡವನ್ನು ಕೈಯಲ್ಲಿ ಕೊಡಬೇಕು. ಅಶ್ವತ್ಥ ಕ್ಷತ್ರಿಯಸ್ಯತು, ಕ್ಷತ್ರಿಯನಿಗೆ ಅಶ್ವತ್ಥದ ವೃಕ್ಷದ ದಂಡವನ್ನು ಕೊಡಬೇಕು. ಔದುಂಬರಶ್ಚ ವೈಶ್ಯಸ್ಯ ಧರ್ಮಯೇಷ ಯುಧಿಷ್ಠಿರ. ವೈಶ್ಯ ವಟುವಿಗೆ ಅತ್ತಿ ಗಿಡದ ದಂಡವನ್ನ ಕೊಡಬೇಕು. ಇದು ಆಯಾ ವ್ಯಕ್ತಿಗಳಿಗೆ ಇರುವಂತಹ ಒಂದು ಧರ್ಮ. ಬ್ರಾಹ್ಮಣಸ್ಯ ಅಂಧತೆ ಧರ್ಮ. ಬ್ರಾಹ್ಮಣ ಸುಳ್ಳಾಡಿದರೆ ಅದನ್ನು ಅಧರ್ಮ ಅಂತ ಹೇಳ್ತಾರೆ. ಅದೇ ಪಾತಕ. ಚತುರ್ಥೋಂಶ ಕ್ಷತ್ರಿಯಸ್ಯ ವೈಶ್ಯಸ್ಯ ಅಷ್ಟಾಂಶಕಃ ಸ್ಮೃತಃ. ಈ ಕ್ಷತ್ರಿಯ ಸುಳ್ಳಾಡಿದ್ರೆ ಬ್ರಾಹ್ಮಣ ಸುಳ್ಳು ಹೇಳಿದಾಗ ಅವನಿಗೇನೊಂದು ಪಾಪ ಬರಬೇಕು, ಆ ಪಾಪದ 1/4 ಭಾಗ ಮಾತ್ರ, 25% ಪಾಪ ಮಾತ್ರ ಕ್ಷತ್ರಿಯನಿಗೆ. ಒಂದು ಪೂರ್ಣ ಪಾಪ ಬ್ರಾಹ್ಮಣನಾದವನಿಗೆ. ವೈಶ್ಯಸ್ಯ ಅಷ್ಟಾಂಶಕಃ ಸ್ಮೃತಃ. ವೈಶ್ಯನಾದವನಿಗೆ ಬ್ರಾಹ್ಮಣನಿಗೆ ಬರಬೇಕಾದ ಪಾಪದ 8ನೇ ಅಂಶ ಮಾತ್ರ, 12.5% ಪಾಪ ಮಾತ್ರ ವೈಶ್ಯನಿಗೆ ಬರ್ತದೆ. ಇಂಥ ಒಂದು ಜವಾಬ್ದಾರಿ ಬ್ರಾಹ್ಮಣನಿಗೆ ಹೆಚ್ಚು. ಸುಳ್ಳಾಡಿದಾಗ ಅವನಿಗೆ ಬರುವಂತಹ ಪಾಪ ಹೆಚ್ಚು ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಆಯಾ ವ್ಯಕ್ತಿಗಳು ಮಾಡಬೇಕಾದಂತಹ ಶ್ರಾದ್ದ, ಉಪನಯನ ಇತ್ಯಾದಿಗಳ ಬಗ್ಗೆನೂ ಹೇಳಿದ್ದಾರೆ. ಹಾಗೆ ಅವರು ಪಾಲಿಸಬೇಕಾದಂತಹ ಸತ್ಯ, ಧರ್ಮ ಇದರ ಬಗ್ಗೆನೂ ಕೂಡ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಎರಡೂ ಕೂಡ ಮಿಶ್ರವಾಗಿ ಬಂದಿದೆ. ಬೇರೆ ಬೇರೆ ಪಾಠಗಳಲ್ಲಿ ಬೇರೆ ಬೇರೆ ರೀತಿಯಾಗಿದೆ. ಬಾಲ್ವಜಿ ಅಂತ ಕರಡಿ ಹುಲ್ಲಿನ ಒಂದು ನಡುಕಟ್ಟನ್ನ ವೈಶ್ಯ ಒಟುವಿಗೆ ಕಟ್ಟಬೇಕು ಅಂತ ನಾವು ನೋಡಿದ್ವಲ್ಲ, ಅದು ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಗಳ ಪಾಠದಲ್ಲಿ ಬಿಲ್ವಜ ಚೈವ ವೈಶ್ಯಸ್ಯ ಅಂತ ಹೀಗೆ ಬರೆದಿದ್ದಾರೆ. ಬಿಲ್ವ ಗಿಡದ ಒಂದು ನಡುಕಟ್ಟನ್ನ ವೈಶ್ಯ ಒಟುವಿಗೆ ಕಟ್ಟಬೇಕು ಅಂತ. ಶ್ಲೋಕಗಳು ಹಿಂದೆ ಮುಂದೆ ಇರೋದ್ರಿಂದ ಅವು ನನ್ನ ಗಮನಕ್ಕೆ ಎಲ್ಲಾ ಪಾಠಗಳಲ್ಲಿರುವಂತಹ ಶ್ಲೋಕಗಳು ಏಕತ್ರ ನನ್ನ ಗಮನಕ್ಕೆ ಬರೋದಿಲ್ಲ. ಅದಕ್ಕಾಗಿ ಹಿಂದೆ ಮುಂದೆ ಬಂದದ್ದನ್ನ ಈಗ ಹೇಳ್ತಿದ್ದೇನೆ. ಸುಳ್ಳಾಡುವುದು, ಮಾತಿಗೆ ತಪ್ಪುವುದು ಬ್ರಾಹ್ಮಣನಿಗೆ ತಪ್ಪು ಅಂತ ಹೇಳಿದ್ರಲ್ಲ. ನಾಣ್ಯತ್ರ ಬ್ರಾಹ್ಮಣೋಷ್ಣೀಯ ಪೂರ್ವಂ ವಿಪ್ರೇಣ ಕೇಚಿತಃ ಯವೀಯಾನ್ ಪಶು ಹಿಂಸಾಯಾಂ ತುಲ್ಯ ಧರ್ಮೋ ಭವೇತ್ ಸಹಿ. ಒಬ್ಬ ಯಜಮಾನ ಬ್ರಾಹ್ಮಣ ತನ್ನನ್ನ ಭೋಜನಕ್ಕೆ ಕರೆದಿದ್ರೆ ಅವನ ಮನೆಗೆ ಈತ ಭೋಜನಕ್ಕೆ ಹೋಗ್ಬೇಕು. ಮತ್ತಾರೋ ಬೇರೆಯವರು ಕರೆದ್ರು ಅಂತ ಆತ ಇನ್ನೊಂದ್ ಕಡೆ ಹೋಗಿಬಿಡಬಾರ್ದು. ಹಾಗೆ ಮಾಡಿದ್ರೆ ಅವನು ತುಚ್ಛನಾಗ್ತಾನೆ. ಪಶು ಹಿಂಸೆ ಮಾಡಿದಾಗ ಏನೊಂದು ಪಾಪ ಬರಬೇಕು. ಧರ್ಮದ ಹಿನ್ನೆಲೆ ಇಲ್ಲದೆ ಪಶು ಹಿಂಸೆ ಮಾಡಿದ್ರಿಂದ ಏನು ದೋಷ ಬರಬೇಕು, ಅಂತ ಒಂದು ದೋಷ ನಿಮಂತ್ರಣವನ್ನು ಸ್ವೀಕಾರ ಮಾಡಿ ಅದನ್ನು ತಪ್ಪಿಸಿದವನಿಗೆ ಬರ್ತದೆ ಅಂತ ಅದರ ಅರ್ಥ. ಒಬ್ಬ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರಿಂದ ನಿಮಂತ್ರಣವನ್ನು ಸ್ವೀಕಾರ ಮಾಡಿ ಅಲ್ಲಿಗೆ ಭೋಜನಕ್ಕೆ ಹೋಗದೆ ಬೇರೆ ಕಡೆಯಲ್ಲಿ ಆದ್ರೂ ಹೋದ್ರೆ ಆವಾಗಲೂ ಆತ ಕ್ಷುದ್ರನಾಗ್ತಾನೆ. ಆವಾಗಲೂ ಪಶು ಹಿಂಸೆಯಿಂದ ಬರುವ ಪಾಪ ಒಂದು 100% ಪಾಪ ಏನಿರ್ತದೆ, ಆ ಪಾಪದ ಅರ್ಧ ಭಾಗವನ್ನು ಪಡ್ಕೊಳ್ತಾನೆ. ಬ್ರಾಹ್ಮಣ ಅಥವಾ ಕ್ಷತ್ರಿಯ ವೈಶ್ಯರ ಮನೆಗಳಲ್ಲಿ ಆ ದೇವ ಕಾರ್ಯ ಅಥವಾ ಪಿತೃ ಕಾರ್ಯ ಇತ್ಯಾದಿಗಳಲ್ಲಿ
ಅಸ್ನಾತಃ ಬ್ರಾಹ್ಮಣ, ಸ್ನಾನ ಮಾಡದೇನೆ ಭಾಗವಹಿಸಿ ಅಲ್ಲಿ ಭೋಜನ ಮಾಡಿಬಿಟ್ರೆ ಗೋವಿನ ವಿಷಯದಲ್ಲಿ ಸುಳ್ಳಾಡಿದ ಪಾಪ ಅವನಿಗೆ ಬಂದು ಅಂಟುತ್ತದೆ. ಜಾತಾಶೌಚ, ಮೃತಾಶೌಚ ಇತ್ಯಾದಿಗಳಿದ್ದಾಗ ತನಗದು ಇದೆ ಅಂತ ಗೊತ್ತಿದ್ದಾಗಲೂ ಕೂಡ ಲೋಭದ ಕಾರಣದಿಂದಾಗಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಹೀಗೆ ಯಾರಾದರೂ ಕರೆದರೆ ಅಂಥ ಕಡೆ ಭೋಜನ ಮಾಡಿಬಿಟ್ರೆ ಅವನಿಗೂ ಕೂಡ ಆ ಗೋವಿನ ವಿಷಯದಲ್ಲಿ ಸುಳ್ಳಾಡಿದಂಥ ಒಂದು ಪಾಪ ಅಂಟಿಕೊಳ್ತದೆ. ತೀರ್ಥಯಾತ್ರೆ, ಯಜ್ಞದ ಆಚರಣೆ ಇತ್ಯಾದಿ ನೆಪಗಳನ್ನು ಹೇಳಿ ಮತ್ತೆ ಶ್ರಾದ್ದ ಕರ್ಮಕ್ಕಾಗಿ ಇತರರಿಂದ ಹಣವನ್ನು ಸ್ವೀಕಾರ ಮಾಡ್ತಾನೆ. ತಾನು ಶ್ರಾದ್ದ ಮಾಡಬೇಕಾಗಿದೆ, ಆದರೆ ಹೇಳುವುದು ಮಾತ್ರ ತೀರ್ಥಯಾತ್ರೆಗೆ ಹೋಗಬೇಕಾಗಿದೆ, ಯಜ್ಞವನ್ನು ಮಾಡಬೇಕಾಗಿದೆ ಅಂತ. ಮಾಡುವುದು ತಾನು ಮಾಡಬೇಕಾಗಿರುವಂಥ ಶ್ರಾದ್ದ ಕಾರ್ಯ. ಆಗ ಆತ ಆ ಬ್ರಾಹ್ಮಣರನ್ನೇನು ಕೆಲವರನ್ನು ಆಹ್ವಾನಿಸ್ತಾನೆ, ಅಂಥವನಿಗೂ ಕೂಡ ಸುಳ್ಳು ಹೇಳಿದಿಂದ ಬರುವಂಥ ಪಾಪ. ಸುಳ್ಳು ಹೇಳಿ ಹೀಗೆ ಧನವನ್ನು ಸಂಗ್ರಹಿಸಬಾರದು ಅಂತ ಅರ್ಥ. ಆ ಶ್ರಾದ್ದಗಳಲ್ಲಿ ವೇದಾಧ್ಯಯನ ಮಾಡಿದವರು, ವ್ರತಾನುಷ್ಠಾನ ಮಾಡಿದವರು, ಸದಾಚಾರಿಗಳಾದವರು, ಅಲ್ಲದೇ ಇರುವಂಥ ಮೂರ್ಖರಾದಂಥ ಬ್ರಾಹ್ಮಣರನ್ನು ಕರೆದು ಅವರಿಗೆ ಭೋಜನ ಇತ್ಯಾದಿಗಳನ್ನು ಮಾಡಿಸಿದರೆ ಅಂಥ ಯಜಮಾನರಿಗೂ ಕೂಡ ಅದರಿಂದ ದೋಷ ಇದೆ. ಆಹ್ವಾನವನ್ನು ಸ್ವೀಕಾರ ಮಾಡಿ ಅಲ್ಲಿ ಭೋಜನ ಮಾಡಿದಂಥ ಬ್ರಾಹ್ಮಣರಿಗೂ ದೋಷ ಇದೆ. ಅದಲ್ಲದೆ ಅಲ್ಲಿರುವಂಥ ಆ ಆಹ್ವಾನವನ್ನು ಕೊಟ್ಟಂಥ ಯಜಮಾನನಿಗೂ ಆ ದೋಷ ಇದೆ. ಪಿತೃ ಕಾರ್ಯದಲ್ಲಾಗಲಿ ಅಥವಾ ದೈವ ಕಾರ್ಯದಲ್ಲಾಗಲಿ ದಾನವನ್ನ ಯಾರಿಗೆ ಕೊಡಬೇಕು? ದತ್ತಂ ಕೇಶು ಮಹಾಫಲಂ, ಇದನ್ನ ವರ್ಣಿಸುವಂತ ಭೀಷ್ಮ ಪಿತಾಮಹನನ್ನ ಯುಧಿಷ್ಠಿರ ಕೇಳ್ತಾನೆ. ಯೇಷಾಂ ದಾರಾಃ ಪ್ರತೀಕ್ಷಂತೆ ಸುವೃಷ್ಟಮಿವ ಕರ್ಷಕಾಃ ಅಥವಾ ಸುವೃಷ್ಟಿಮಿವ ಕರ್ಷಕಾಃ. ಉಚ್ಛೇಷ ಪರಿಶೇಷಂ ಹಿ ತಾನ್ ಭೋಜಯ ಯುಧಿಷ್ಠಿರ. ಬ್ರಾಹ್ಮಣರಿಗೆ ಸಾಮಾನ್ಯವಾಗಿ ಅವರದೇ ಆದಂತಹ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗ, ಕೃಷಿ ಮೊದಲಾದದ್ದು ಇರೋದಿಲ್ಲ. ಯಾವುದೇ ನೌಕರಿಗಳನ್ನು ಕೂಡ ಅವರು ಮಾಡುವಂತಿಲ್ಲ. ಈ ಬ್ರಾಹ್ಮಣರಾದವರು ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡಿ, ಪೌರೋಹಿತ್ಯ ಮಾಡಿಸಿ ಏನೊಂದು ಆದಾಯವನ್ನು ತರ್ತಾರೆ, ಅದನ್ನೇ ಅವರ ಮನೆಯಲ್ಲಿ ಅವರ ಪತ್ನಿ ಮತ್ತೆ ಮಕ್ಕಳು ಮೊದಲಾದವರು ಭೋಜನ ಮಾಡಬೇಕು. ಅಥವಾ ಆ ಯಜಮಾನನಾದವನು ಎಲ್ಲಾದರೂ ಭೋಜನಕ್ಕೆ ಹೋದರೆ ಅವನನ್ನು ಕರೆಯುವಾಗ ಅವನ ಪತ್ನಿಯನ್ನು ಕೂಡ ಯಜಮಾನರು ಕರೆದಿದ್ರೆ ಇವನು ಅಲ್ಲಿ ಈ ಪತ್ನಿಯು ಕೂಡ ಅಲ್ಲಿ ಹೋಗಬಹುದು. ಇಲ್ಲದೆ ಹೋದ್ರೆ ಅವನೊಬ್ಬನೇ ಹೋದ್ರೆ ಅವನು ಮನೆಗೆ ಬಂದ ನಂತರ ಏನು ದವಸ, ಧಾನ್ಯ ಇತ್ಯಾದಿಗಳನ್ನು ತಂದಿರ್ತಾನೆ, ದಕ್ಷಿಣೆ ಇತ್ಯಾದಿಗಳನ್ನು ತಂದಿರ್ತಾನೆ, ಅದರ ಮೇಲೆ ಅವರ ಜೀವನ ನಡಿಬೇಕು. ಹೀಗೆ ಒಂದು ಕಾಲ ಇತ್ತು. ರೈತರಾದವರು ಬಿತ್ತನೆ ಮಾಡಿ ಯಾವಾಗ ಮಳೆ ಆಗ್ತದೆ ಅಂತ ಕಾಯ್ತಾ ಇರ್ತಾರಲ್ಲ, ಹಾಗೆ ಗಂಡ ಊಟ ಮಾಡಿದ ನಂತರ ಉಳಿಯುವ ಶೇಷಾನ್ನ, ಅಂದ್ರೆ ಯಾರ ಯಜಮಾನನ ಮನೆಯಲ್ಲಿ ಒಬ್ಬ ಯಜಮಾನನ ಮನೆಯಲ್ಲಿ ಈ ಬ್ರಾಹ್ಮಣನನ್ನು ಕರೆದಿದ್ದಾರೆ, ಗಂಡನನ್ನ ಅಲ್ಲಿ ಹೆಂಡತಿಯನ್ನು ಕರೆದಿದ್ದಾರೆ ಅನ್ನುವ ಪ್ರಸಂಗ ಒಂದು ಬೇರೆ. ಅದಲ್ಲದೇನೆ ತನ್ನ ಮನೆಯಲ್ಲೇನೆ ಆ ಬ್ರಾಹ್ಮಣ ಏನು ಭೋಜನ ಮಾಡ್ತಾನೆ, ಅದಾದ ನಂತರ ಅವನ ಶೇಷವನ್ನ ಆತನ ಪತ್ನಿ ಭೋಜನ ಮಾಡ್ತಾಳಲ್ಲ, ಹಾಗೆ ಆ ಗಂಡ ಊಟ ಮಾಡಬೇಕಾದ್ರೆ ಗಂಡನ ನಂತರ ಹೆಂಡತಿ ಊಟ ಮಾಡಬೇಕಾದ್ರೆ ಅಲ್ಲೆಲ್ಲಾ ಕಡೆನೂ ಕೂಡ ಅವರಿಗೊಂದು ಊಟ ಮಾಡ್ಲಿಕ್ಕಾದ್ರೂ ಅನುಕೂಲ ಬೇಕಲ್ಲ. ಅವರಿಗೆ ಆ ಒಂದು ಅಂಥ ದಾರಿದ್ರ್ಯದ ಕಾಲ ಆವಾಗ ಇತ್ತು. ದಾನ, ದಕ್ಷಿಣೆ ಇತ್ಯಾದಿಗಳನ್ನು ಯಾರಾದರೂ ಕೊಟ್ಟರೆ ಅದನ್ನು ಮನೆಗೆ ತಂದು ಮಾರನೇ ದಿವಸದ ಭೋಜನಾದಿಗಳಿಗೆ ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ತಿದ್ರು. ಹೀಗೆ ರೈತರು ಬಿತ್ತನೆ ಮಾಡಿದ ಬಳಿಕ ಮಳೆಯನ್ನು ನಿರೀಕ್ಷಿಸುವಂತೆ ಈ ಯಾರ ಹೆಂಡತಿ ನಿರೀಕ್ಷೆ ಮಾಡ್ತಾ ಇರ್ತಾಳೋ ಅಂಥವರಿಗೆ ಭೋಜನವನ್ನು ಮಾಡಿಸ್ಬೇಕು. ತಾನ್ ಭೋಜಯ ಯುಧಿಷ್ಠಿರ. ಚಾರಿತ್ರ ನಿರತಾಹ ರಾಜನ್ ಯೇ ಕೃಷಾಹ ಕೃಷವೃತ್ತಯ, ಸದಾಚಾರ ಪರಾಯಣರಾಗಿರಬೇಕು. ಮತ್ತೆ ಅವರಿಗೊಂದು ಜೀವನದ ಉಪಾಯವೇ
ನಿಶ್ಚಿತವಾಗಿ ಯಾವುದೂ ಇರಬಾರದು. ಅರ್ಥಿನಶ್ಚ ಉಪಗಚ್ಚಂತಿ ತೇಷು ದತ್ತಂ ಮಹಾಫಲಂ. ಅಂಥವರಿಗೆ ದಾನ ಕೊಟ್ರೆ ಆ ದಾನ ಮಹಾಫಲ. ಇದನ್ನ ಇವತ್ತು ಕೂಡ ಕೆಲವು ಜನ ಮಾಡುವುದನ್ನು ನಾನು ಗಮನಿಸಿದ್ದೇನೆ. ವಿಶೇಷತಃ ಪಿತೃಕಾರ್ಯ ಮಾಡುವಾಗ ಪುರೋಹಿತರಾದವರನ್ನ, ಬ್ರಾಹ್ಮಣರಾದವರನ್ನ ಏನು ಕರೀತಾರಲ್ಲ, ಆ ಕರೆಯಲ್ಪಟ್ಟಂತಹ ನಿಮಂತ್ರಿತರಾದಂತಹ ಬ್ರಾಹ್ಮಣರು ಯಾವುದಾದ್ರೂ ಸರ್ಕಾರಿ ಅಥವಾ ಖಾಸಗಿ ನೌಕರಿ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರಾ ಅಂತ ಅನ್ನೋದನ್ನು ಪರಿಗಣಿಸ್ತಾರೆ. ಹಾಗೆ ಮಾಡ್ತಾ ಇದ್ರೆ ಅವರಿಗೊಂದು ನಿಶ್ಚಿತವಾದ ವೃತ್ತಿ ಇದೆ ಅಂತ ಅರ್ಥ. ಅವರು ಕೃಷರೂ ಅಲ್ಲ, ಕೃಷ ವೃತ್ತಿಗಳೂ ಅಲ್ಲ, ಅವರು ಸುಪುಷ್ಟ ವೃತ್ತಿಗಳವರು. ಅವರ ಮನೆಯಲ್ಲಿ ಅವರ ಹೆಂಡಂದ್ರು ನಾಳಿನ ಭೋಜನ ಹೇಗೆ ಅಂಥೇಳಿ ರೈತರು ಮಳೆಯನ್ನ ಕಾದಿರುವಂತೆ ಕಾದಿರುವುದೂ ಏನಿಲ್ಲ. ಆದ್ರಿಂದ ಅಂಥವರನ್ನ ಕರೆಯುವುದ ಬದಲು ಯಾರಿಗೆ ನಿಶ್ಚಿತವಾದ ವೃತ್ತಿ ಇಲ್ಲ, ಹೀಗೆ ಪಾಠ ಪ್ರವಚನ, ಪೌರೋಹಿತ್ಯ ಇತ್ಯಾದಿಗಳ ಮೂಲಕವೇ ಅನಿಶ್ಚಿತವಾದ ವೃತ್ತಿಯಿಂದಲೇ ಅವರು ಬದುಕಬೇಕಾಗಿದೆ, ಅಂಥವರನ್ನೇ ಆರಿಸಿ, ನಿಶ್ಚಿತವಾದ ನೌಕರಿ ಮೊದಲಾದದ್ದು ಇಲ್ಲದೇ ಇರುವವರನ್ನ ಆರಿಸಿ ಭೋಜನಕ್ಕೆ ಕರೆಯುವುದನ್ನೇ ಅನೇಕ ಜನ ಒಂದು ಪದ್ಧತಿಯನ್ನಾಗಿ ಇಟ್ಕೊಂಡಿದ್ದಾರೆ. ಅದು ಒಂದು ಶ್ರೇಷ್ಠವಾದಂತಹ ಉದಾಹರಣವೇ. ಕೃಷ ವೃತ್ತಿಗಳು ಆದಂತಹ ವ್ಯಕ್ತಿಗಳನ್ನು ಕರಿಬೇಕು. ಒಂದು ಸಂಗತಿಯನ್ನು ಕೂಡ ನಾವೀಗ ಗಮನಿಸಬೇಕು. ಅಂಥದ್ದೊಂದು ಕಾಲ ಇತ್ತು ಹಿಂದೆ, ಒಂದು 30-40 ವರ್ಷದ ಹಿಂದೆ ಇತ್ತು ಏನೋ, ಅಥವಾ ಅದಕ್ಕಿಂತ ಹಿಂದೆ ಕೂಡ ಇದ್ದಿರಬಹುದು. ಸಮಾಜದಲ್ಲಿ ಧನ ಉಳ್ಳಂಥ ಯಜಮಾನರ ಸಂಖ್ಯೆನೂ ಕಡಿಮೆ ಇತ್ತು, ಅಥವಾ ಆ ಧನ ಉಳ್ಳಂಥವರು ಬೇರೆ ಬೇರೆ ಯಾವುದೋ ಕೆಲವು ನಿರ್ದಿಷ್ಟ ಊರುಗಳಲ್ಲಿ, ನಗರಗಳಲ್ಲಿ ಇರ್ತಿದ್ರು. ಎಲ್ಲಾ ಊರುಗಳಲ್ಲಿಯೂ ಧನ ಉಳ್ಳವರು ಇರ್ತಿರ್ಲಿಲ್ಲ. ಆಗ ಇಂಥೊಂದು ಅತ್ಯಂತ ಕಷ್ಟದ ಜೀವನ ನಡೆಸುವಂತಹ ಬ್ರಾಹ್ಮಣರು ಇದ್ರು ಅಂತ ನಾವು ಕೇಳಿದ್ದೀವಿ. ಇದನ್ನು ಅನೇಕ ಹಿರಿಯ ವಿದ್ವಾಂಸರ ಮೂಲಕ ಕೂಡ ನಾನು ಕೇಳಿದ್ದೇನೆ. ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ, ಮಠ ಇತ್ಯಾದಿ ಕಡೆಗಳಲ್ಲಿ ಮಧ್ಯಾಹ್ನ ಭೋಜನ ಮಾಡಿ ಒಂದಿಷ್ಟನ್ನ ತಮ್ಮ ಪತ್ನಿಯರಿಗೂ ಕೂಡ ತಗೊಂಡು ಹೋಗ್ತಿದ್ರಂತ. ಅದೇ ಜೀವನ. ಆ ಯಜಮಾನರ ಹತ್ರ, ಆ ಗಂಡನ ಹತ್ರ ಉಟ್ಕೊಳ್ಳಿಕ್ಕೊಂದು ಪಂಚೆ, ಮನೆಯಲ್ಲಿ ಒಂದು ಪಂಚೆ. ಆ ಹೆಂಡತಿಯರ ಹತ್ರವೂ ಕೂಡ ಅವತ್ತಿನ ದಿವಸ ಮಡಿಯಲ್ಲಿ ಸ್ನಾನ ಮಾಡಿ ಒಂದು ಸೀರೆಯನ್ನೇನು ಕೋಲ್ ಮೇಲೆ ಹಾಕಿರ್ತಾರೆ ನಾಳೆಗಾಗಿ, ಅದೊಂದು ಸೀರೆ, ಮತ್ತೆ ಆವತ್ತು ಹುಟ್ಟದ್ದೊಂದು ಸೀರೆ. ಹೀಗೆ ಇಷ್ಟು ಬಿಟ್ಟರೆ ಬೇರೆ ಏನೂ ಇರ್ತಿರ್ಲಿಲ್ಲಂತೆ. ಇಂತಹ ಕಷ್ಟಕರವಾದಂತಹ ಜೀವನವನ್ನು ನಡೆಸೋರು ಹಿಂದೆ ಇದ್ರು. ಆದರೆ ಇವತ್ತು ಬಡವರಾದಂತಹ ಬ್ರಾಹ್ಮಣರು ಇಲ್ಲ ಅಂತಲ್ಲ, ಆದರೂ ಸಮಾಜದಲ್ಲಿ ದುಡ್ಡಿನ ಹರಿವು ಸ್ವಲ್ಪ ಬಹಳ ಆಗಿ, ನಾನಾ ಕಾರಣಗಳಿಂದಾಗಿ ಆರ್ಥಿಕ ಉದಾರೀಕರಣ, ಖಾಸಗಿ ಉದ್ಯೋಗಗಳ ಅವಕಾಶಗಳ ಹೆಚ್ಚಳ, ಮತ್ತೆ ಬೇರೆ ವ್ಯಾಪಾರಗಳು, ಸ್ವಂತ ಉದ್ಯೋಗಗಳು ಇತ್ಯಾದಿಗಳ ಹೆಚ್ಚಳದಿಂದಾಗಿ ಸಮಾಜದಲ್ಲಿ ಧನ ಸಂಗ್ರಹ ಹೆಚ್ಚಾಗಿ ಕಾಣ್ತಾ ಇದೆ. ಆಗಿರೋದ್ರಿಂದ ತೀರಾ ದಟ್ಟ ದರಿದ್ರರಾದಂಥ, ಯಾವ ಗತಿಯೂ ಇಲ್ಲದೆ ಇರುವಂಥ, ಯಾರ ಪತ್ನಿಯರು ನಾಳೆಗೇನು ಗತಿ ಅಂತ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಅಂಥದ್ದೇನು ಈಗಿಲ್ಲ. ಆದರೂ ಬಹಳ ಸಂಪನ್ನವಾದ ಜೀವನವನ್ನೇನು ನಡೆಸಿದೆ, ಸರಳವಾದಂಥ ಜೀವನ ನಡೆಸುವಂಥವ್ರು ಅನೇಕ ಜನ ಇದ್ದಾರೆ. ಸಂಪನ್ನರಾದವರಿಗೆ ಕೊಡುವುದಕ್ಕಿಂತ ಕೃಷರಾದವರಿಗೆ ಕೊಡುವುದು ಬಹಳ ಮುಖ್ಯ ಅಂತ ತಿಳ್ಕೊಳ್ಬೇಕು. ಅರ್ಥಿನಶ್ಚ ಉಪಗಚ್ಚಂತಿ ತೇಷು ದತ್ತಂ ಮಹಾಫಲಂ. ಸದಾಚಾರವನ್ನು ಪರಿಪಾಲಿಸ್ತಾರೆ. ಸದಾಚಾರದ ತವರು ಮನೆ ಅವರ ನೆಲೆ ಆಗಿದ್ದಾರೆ. ಸದಾಚಾರವೇ ಅವರ ಬಲ. ಅರ್ಥಿನಶ್ಚ ಭವಂತಿ ಅರ್ಥೆ. ಅವರಿಗೆ ಅಗತ್ಯ ಇರ್ತದೆ, ಧನಾದಿ ದಕ್ಷಿಣೆಗಳ ಅವಶ್ಯಕತೆ ಇರ್ತದೆ. ಅಂಥವ್ರಿಗೆ ಕೊಡುವಂಥ ದಾನ ಬಹಳ ಮಹಾಫಲವಾದ ದಾನ ಇದು. ತಸ್ಕರೇಭ್ಯ, ಕಳ್ಳರಿಂದ, ಶತ್ರುಗಳಿಂದ ಪೀಡಿತರಾಗಿ ಅವರಿಂದ ತಪ್ಪಿಸ್ಕೊಂಡು ಹಸಿವು ಬಾಯಾರಿಕೆಯಿಂದ ಬಳಲಿ ಭೋಜನಕ್ಕಾಗಿ ಯಾರು ಬಂದಿರ್ತಾರೆ ಅಂಥವ್ರಿಗೆ ಬಡಿಸುವುದಂತೂ ಅತ್ಯಂತ ಮಹಾಫಲ. ಯಾರ ಮನಸ್ಸಿನಲ್ಲಿ ಏನು ಕಲ್ಕವೂ ಏನೊಂದು ದೋಷವೂ ಕೂಡ ಇಲ್ಲ,
ನಿತ್ಯಾರ್ಜವಸ್ಯ ವಿಪ್ರಸ್ಯ ಭೈಕ್ಷಾಹಾರ ಕೃತಾತ್ಮನಃ ಅಂತ ಬರೀತಾರೆ. ಅಕಲ್ಕಸ್ಯ ವಿಪ್ರಸ್ಯ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ನಿತ್ಯ ಆರ್ಜವ ಅಂದ್ರೆ ನಿತ್ಯವಾದ ಪ್ರಾಮಾಣಿಕತನದಿಂದ ಬದುಕುವವನು. ಅಕಲ್ಕ ಅಂತಂದ್ರೆ, ಕಲ್ಕ ಅಂದ್ರೆ ಔಷಧ, ತದ್ರಹಿತಸ್ಯ ವೈದ್ಯ ಅನುಪಜೀವಿನಃ ಇತ್ಯರ್ಥ. ಈ ವೈದ್ಯಶಾಸ್ತ್ರವನ್ನ ಉಪಜೀವಿಸಿಕೊಂಡು ಬದುಕದೇ ಇರುವವರು ಅಂತ ಹೀಗೊಂದು ಅರ್ಥವನ್ನ ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ. ಅದ್ಯಾಕೋ ಅಷ್ಟು ಉಚಿತವಾದಂತಹ ಅರ್ಥವಾಗಿ ಕಾಣಿಸೋದಿಲ್ಲ. ತಪೋ ನ ಕಲ್ಕೋ ಧ್ಯೇನಂ ನ ಕಲ್ಕಃ ದಾನಂ ನ ಕಲ್ಕೋ ಅಂತ ಹೇಳಿ ಹೀಗೆ ಮಹಾಭಾರತದ ಆದಿಪರ್ವದಲ್ಲಿ ಒಂದು ಶ್ಲೋಕ ಇದೆ. ಆದಿಪರ್ವದ ಮೊದಲನೇ ಅಧ್ಯಾಯದ ಕೊನೆಯ ಶ್ಲೋಕ ಅದು. ತಾನ್ಯೇವ ಭಾವೋಪಹತಾನಿ ಕಲ್ಕಃ. ತಪಸ್ಸು, ಅಧ್ಯಯನ, ಸ್ವಾಭಾವಿಕವಾದಂತಹ ವೇದಾಧ್ಯಯನ ಮೊದಲಾದ ಯಾವುದೂ ದೋಷಕರ ಅಲ್ಲ. ಸರಿಯಾಗಿ ಮಾಡಿದ್ರೆ ಅದು ಯಾವುದೂ ದೋಷಕರ ಅಲ್ವೇ ಅಲ್ಲ. ತಾನ್ಯೇವ ಭಾವೋಪಹತಾನಿ ಕಲ್ಕಃ. ದುಷ್ಟ ಭಾವವಿದ್ರೆ, ಅಪ್ರಾಮಾಣಿಕತನ ಇದ್ರೆ ಅದನ್ನೇ ಆ ಎಲ್ಲಾ ಕ್ರಿಯೆಗಳು ಕೂಡ, ತಪಸ್ಸು, ಅಧ್ಯಯನ ಮತ್ತೆ ಸ್ವಾಭಾವಿಕವಾದಂತಹ ವೇದಾಧ್ಯಯನ ಇವೆಲ್ಲವೂ ಕೂಡ ಕಲ್ಕ ಅಂತ ಕರೆಸ್ಕೋತಾವೆ, ಅವೆಲ್ಲವೂ ದುಷ್ಟವಾಗಿ ಬಿಡ್ತವೆ ಅಂತ ಅಲ್ಲಿ ತಾತ್ಪರ್ಯ ಹೇಳ್ತಾರೆ. ಆದ್ರಿಂದ ಕಲ್ಕ ಅಂತಂದ್ರೆ ಮನೋದೋಷ ಅಂತ ಅರ್ಥ ಹೇಳೋದೇ ಹೆಚ್ಚು ಯೋಗ್ಯವಾದದ್ದು. ಇಲ್ಲಿ ಔಷಧ ಅಂತ ಅರ್ಥ ಹೇಳೋದು ಯಾಕೋ ಅಷ್ಟು ನನಗೆ ಉಚಿತವಾಗಿ ಕಾಣಿಸೋದಿಲ್ಲ. ಅಕಲ್ಕಸ್ಯ ವಿಪ್ರಸ್ಯ, ಅಕಲ್ಕಸ್ಯ ವಿಪ್ರಸ್ಯ ರೌಕ್ಷ್ಯಾತ್ ಕರಕೃತಾತ್ಮನಃ. ಅತ್ಯಂತ ದಟ್ಟ ದಾರಿದ್ರ್ಯದ ಕಾರಣದಿಂದಾಗಿ ಒಂದು ಕರಕೃತಾತ್ಮನಃ, ಅವನ ಬೊಗಸೆಯಲ್ಲಿ ಒಂದು ತುತ್ತು ಅಗಳು ನೋಡಿದ ಕೂಡಲೇ ವಟವೋ ಯಸ್ಯ ಭಿಕ್ಷಂತಿ, ಅವನ ಮನೆಯಲ್ಲಿರುವಂತಹ ಮಕ್ಕಳು ನನಗ್ ಕೊಡು ಅಂತ ಆಹಾರಕ್ಕಾಗಿ ಚಡಪಡಿಸ್ತಾರೋ ಅಂಥವನಿಗೆ ಆಹಾರ ಕೊಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ನಿತ್ಯಾರ್ಜವಸ್ಯ ವಿಪ್ರಸ್ಯ ಭೈಕ್ಷಾಹಾರ ಕೃತಾತ್ಮನಃ ಅಂತ ಇನ್ನೊಂದು ಕಡೆ ಪಾಠ ಇದೆ, ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. ನಿತ್ಯ ಪ್ರಾಮಾಣಿಕತನದಿಂದ ಬದುಕಿದ್ದಾನೆ, ತಾನೇ ಭಿಕ್ಷೆ ಬೇಡಿ ಆಹಾರ ಸ್ವೀಕಾರ ಮಾಡ್ತಾನೆ. ಸಾಧವೋ ಯಸ್ಯ ಭಿಕ್ಷಂತಿ, ಅವನ ಮನೆಗೆ ಸಾಧು ಸತ್ಪುರುಷರು ಮೊದಲಾದವರು ಬಂದು ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಅಂಥವನು ಅತ್ಯಂತ ಪ್ರಾಮಾಣಿಕನಾಗಿರ್ತಾನೆ ಅಂತ ಅದರ ತಾತ್ಪರ್ಯ. ಹೃತಸ್ವಾಹ, ತಮ್ಮದೆಲ್ಲವನ್ನೂ ಕಳ್ಕೊಂಡಿದ್ದಾರೆ. ದೇಶದಲ್ಲಿ ಅನೇಕ ಸಮಸ್ಯೆಗಳಾದ, ರಾಜಕೀಯ ವಿಪ್ಲವ ಮೊದಲಾದ ಆದಾಗ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಹೃತದಾರಾಶ್ಚ, ಕುಟುಂಬ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಯಾರಾದರೂ ಯಾಚಿಸ್ತಾ ಬಂದ್ರೆ ಅಂಥವ್ರಿಗೆ ಕೊಡುವಂತ ದಾನ ಅದು ಮಹಾಫಲ ಆಗ್ತದೆ. ವ್ರತಿನೋ ನಿಯಮಸ್ಥಾಶ್ಚ ಅಂತ ಮತ್ತೂ ಒಂದು ಪಾಠನೂ ಇದೆ. ಅದು ಈ ಹೃತದಾರಾಹ ಹೃತಸ್ವಾಹ ಅನ್ನೋ ಪಾಠ ಎಲ್ಲ ಕಡೆ ಕಾಣಿಸೋದಿಲ್ಲ, ಕೆಲವು ಕಡೆ ಮಾತ್ರ ಅದು ಕಾಣಿಸ್ತದೆ. ವ್ರತಿನಃ ನಿಯಮಸ್ಥಾಶ್ಚ, ನಿಯಮಾನುಷ್ಠಾನ ಪರರಾಗಿದ್ದಾರೆ, ವೇದವಾದಂತಹ ಮಾರ್ಗದಲ್ಲಿ ನಡೆದಿದ್ದಾರೆ. ತಾವು ಕೈಗೊಂಡಿರುವಂತಹ ಯಾವುದಾದ್ರೂ ವ್ರತದ ಒಂದು ಕಾರ್ಯಕ್ರಮದ ಸಮಾಪ್ತಿಗಾಗಿ ಧನವನ್ನು ಬಯಸ್ತಾರೆ, ಅಂಥವರಿಗೆ ಧನವನ್ನು ಕೊಡಬೇಕು, ಅದು ಮಹಾಫಲದಾಯಕ. ಇಂಥದ್ದು ಅನೇಕ ಕಡೆ ನೋಡಿರ್ತೇವೆ ನಾವು, ಪುರಾಣಗಳಲ್ಲೇ ಮಹಾಭಾರತಾದಿಗಳಲ್ಲೇ ಇದನ್ನು ನೋಡಿದ್ದೇವೆ. ಅಂಥವ್ರು ನಾವು ಇಂಥ ಒಂದು ಯಜ್ಞ ಮಾಡುವವರಿದ್ದೀವಿ, ವಿವಾಹ ಇತ್ಯಾದಿಗಳನ್ನು ಮಾಡುವವರಿದ್ದೀವಿ, ಅದಕ್ಕಾಗಿ ಧನ ಕೊಡು ಅಂತ ಅನೇಕ ಬಾರಿ ರಾಜರನ್ನ ಧನಿಕರನ್ನ ಕೇಳುವುದು ಪುರಾಣಗಳಲ್ಲೇ ಕಂಡಿದೆ. ಅತ್ಯುತ್ಕ್ರಾಂತ ಸ್ವಧರ್ಮೇಶು, ಪ್ರಾಣದ ಆಪತ್ತಿನಲ್ಲಿ ಸಿಲುಕಿದ್ದಾರೆ, ದುರ್ಬಲರಾಗಿದ್ದಾರೆ. ಪಾಷಂಡ ಸಮಯೇಚುಚ, ಅಂಥವ್ರು ಆ ಪ್ರಸಂಗದಲ್ಲಿ ಜೀವ ಉಳಿಸ್ಕೊಳ್ಳಿಕ್ಕಾಗಿ ಪಾಷಂಡ ಧರ್ಮವನ್ನು ಅನುಸರಣೆ ಮಾಡುವಂತಹ ಪ್ರಸಂಗನೂ ಬಂದಿರಬಹುದು, ಅವೈದಿಕ ಧರ್ಮವನ್ನು ಅನುಸರಣೆ ಮಾಡುವಂತಹ ಪ್ರಸಂಗವೂ ಒಂದು ವೇಳೆ ಬಂದಿರಬಹುದು. ಅವರಿಗೆ ಯಥೋಚಿತವಾಗಿ ದಾನ ಮಾಡುವುದೇ ಮಹಾಫಲ. ಕೆಲವು ಕಡೆ ಅದನ್ನು ಹೇಳಿದ್ದಾರೆ, ವ್ರತಾನಾಂ ಪಾರಣಾರ್ಥಾಯ ಗುರುವರ್ಥೆ ಯಜ್ಞ ದಕ್ಷಿಣಾಂ.
ಗುರುಗಳ ಹತ್ರ ವಿದ್ಯಾಭ್ಯಾಸವನ್ನು ಮುಗಿಸಿ ಆ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕಾಗಿದೆ. ಅದಕ್ಕಾಗಿ ನನಗೆ ಒಂದಿಷ್ಟು ದಕ್ಷಿಣೆ ಕೊಡುವಂತ ಯಾರಾದರೂ ರಾಜನನ್ನ ಧನಿಕನನ್ನ ಕೇಳಬಹುದು ಅಂತ ಒಂದು ಪ್ರಸಂಗವೂ ಕೂಡ ಇರ್ತದೆ. ಮಹಾಭಾರತದ ಆದಿಪರ್ವದಲ್ಲೇ ಅಂತಹದೊಂದು ಪ್ರಸಂಗವನ್ನು ನಾವು ಉಪಮನ್ಯು ಮೊದಲಾದವರ ಕಥೆಗಳಲ್ಲಿ ನೋಡಿದ್ದೇವೆ. ನಿವೇಶಾರ್ಥಂ ಚ ವಿದ್ವಾಂಸಃ ತೇಷಾಂ ದತ್ತಂ ಮಹಾಫಲಂ. ಅವರಿಗೆ ಕೊಟ್ಟ ದಾನ ಮಹಾಫಲ. ತಂದೆ ತಾಯಂದಿರ ರಕ್ಷಣೆಗಾಗಿ, ಪುತ್ರ ರಕ್ಷಾರ್ಥಮೇವಚ, ತನ್ನ ಕುಟುಂಬದ ರಕ್ಷಣೆಗಾಗಿ, ಮಹಾವ್ಯಾಧಿ ವಿಮೋಕ್ಷಾಯ, ತಮಗೆ ಬಂದಿರುವಂತಹ ಮಹಾರೋಗ ಇತ್ಯಾದಿಗಳನ್ನು ಪರಿಹರಿಸಿಕೊಳ್ಳಿಕ್ಕಾಗಿ, ಅವರು ಏನನ್ನಾದರೂ ಕೇಳ್ತಾ ಇದ್ದಾಗ, ಕೇಳುವ ಪರಿಸ್ಥಿತಿಯಲ್ಲಿದ್ದಾಗ ಅವರನ್ನ ನೋಡಿ ದಾನ ಮಾಡಬೇಕು ಅಂತ ಅದರ ಅಭಿಪ್ರಾಯ. ಸ್ಪೃಹಯಂತಿ ಚ ಭುಕ್ತ್ವಾ ಅನ್ನಂ ತೇಷು ದತ್ತಂ ಮಹಾಫಲಂ. ಅಂಥವರು ತಾವು ಎಲ್ಲಿ ಭೋಜನ ಮಾಡಿರ್ತಾರೆ, ತಮಗೆ ಯಾರು ಭೋಜನ ಮಾಡಿಸಿರ್ತಾರೆ ಅವರಿಗೆ ಶುಭ ಆಗಲಿ ಅಂತ ಹಾರೈಸ್ತಾರೆ. ಅದು ಮಹಾಫಲದಾಯಕ ಆಗ್ತದೆ. ಅಂಥವರು ಏನನ್ನು ಕೇಳಿದರೂ ಕೂಡ ಅರ್ಚನಃ ಕಿಂಚಿತ್ ಇಚ್ಛಂತಿ ತೇಷು ದತ್ತಂ ಮಹಾಫಲಂ, ಅದು ಮಹಾಫಲದಾಯಕ ಆಗ್ತದೆ. ನಿರಯಂ ಏನ ಗಚ್ಚಂತಿ ಸ್ವರ್ಗಂ ಚೈವ ಹಿ ತಚ್ಛೃಣು. ಇನ್ನು ಮುಂದೆ ಯಾವ ಕೃತ್ಯಗಳನ್ನು ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀವಿ, ಯಾವ ಕೃತ್ಯಗಳನ್ನು ಮಾಡಿದರೆ ನರಕಕ್ಕೆ ಹೋಗ್ತೀವಿ ಅಂತ ಅನ್ನೋದನ್ನು ಹೇಳ್ತೇನೆ, ಇದನ್ನು ಕೇಳುವಂತ ಭೀಷ್ಮರು ವರ್ಣಿಸಕ್ಕೆ ತೊಡಗಿದರು. ಯಾವಾಗಾದ್ರೂ ಒಂದು ಸುಳ್ಳನ್ನು ಹೇಳುವಂತ ಪ್ರಸಂಗ ಬರಬಹುದು. ಸುಳ್ಳು ಎಲ್ಲಾ ಪ್ರಸಂಗದಲ್ಲೂ ಕೂಡ ದೋಷಕರ ಏನಲ್ಲ. ಗುರುವಿನ ಸಲುವಾಗಿ, ಅಭಯಾರ್ಥಂಚ, ಯಾರಾದ್ರೂ ದುಷ್ಟರಿಂದ ಭಯ ಬಂದಾಗ ಅದನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಸುಳ್ಳನ್ನು ಹೇಳಬಹುದು. ಇದನ್ನು ಬಿಟ್ಟು ಬೇರೆ ಕಡೆ ಏನ್ ತಮ್ ಕಥೆಯಂತಿ ಸ್ಮ ತೇವೈ ನಿರವೇ ಕಾಮಿನಃ. ಈ ಪ್ರಸಂಗಗಳನ್ನು ಬಿಟ್ಟು ಸ್ವಾರ್ಥಕ್ಕಾಗಿ ಸುಳ್ಳನ್ನು ಹೇಳುವಂಥವ್ರು ಏನಿರ್ತಾರೆ ಅವರು ದೋಷ ಭಾಗಿಗಳಾಗ್ತಾರೆ. ಪರಪತ್ನಿಯರನ್ನು ಅಪಹರಿಸುವವರು, ಪರಪತ್ನಿಯರನ್ನ ಬೇರೊಬ್ಬರಿಗೆ ಒಪ್ಪಿಸಿಕೊಡುವವರು, ಪರದಾರ ಪ್ರಯೋಕ್ತಾರಹ, ತಾವು ಅಂಥ ವ್ಯಭಿಚಾರಾದಿಗಳನ್ನು ಮಾಡುವುದಲ್ಲದೆ ವ್ಯಭಿಚಾರಾದಿಗಳನ್ನು ಬೇರೆಯವರ ಮೂಲಕ ಮಾಡಿಸುವವರು, ಬೇರೆ ಯಾರ್ದೋ ಪತ್ನಿಯರನ್ನು ಅಪಹರಿಸಿ ಅವರನ್ನೆಲ್ಲರನ್ನು ಕೂಡ ವ್ಯಭಿಚಾರಕ್ಕೆ ದೂಡುವವರು, ಇಂಥವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ಪರರ ಸ್ವತ್ತನ್ನು ಅಪಹರಿಸುವಂಥವರು, ಅದನ್ನು ನಾಶಪಡಿಸುವಂಥವರು, ಇನ್ನೊಬ್ಬರ ಸ್ವತ್ತನ್ನು ಅಪಹರಿಸಲಿಕ್ಕೆ ಪ್ರೇರಿಸುವಂಥವರು, ಅವರು ಕೂಡ ನಾಶ ಹೊಂದುತ್ತಾರೆ. ಸೂಚಕಾಶ್ಚ ಪರೇಶಾಂಬೆ ತೇವೈ ನಿರವೇ ಗಾಮಿನಃ. ಸೂಚಕರು ಅಂದ್ರೆ ಹೀಗೆ ಮಾಡ್ರಿ ಅಂತ ದುರ್ಬೋಧನೆ ಮಾಡುವವರು, ಅರವಟ್ಟಿಗೆಗಳನ್ನ, ಯಜ್ಞಶಾಲೆ ಮೊದಲಾದವುಗಳನ್ನ ನಿರ್ಮಾಣ ಮಾಡುವವರು, ಸಾರ್ವಜನಿಕರಾದವರು ದಾರಿಯಲ್ಲಿ ದಣದು ಬಂದಾಗ ಅವರಿಗೆ ನೀರು, ಆಹಾರ ಇತ್ಯಾದಿಗಳನ್ನು ಒದಗಿಸಲಿಕ್ಕಾಗಿ ಅರವಟ್ಟಿಗೆ, ಯಜ್ಞಶಾಲೆ, ಸಭಾಮಂದಿರ, ಸೇತುವೆ, ಮನೆ, ಇದನ್ನೆಲ್ಲ ನಿರ್ಮಾಣ ಮಾಡುವುದು ಮಹಾಕಾರ್ಯ. ಇದನ್ನು ಮಾಡೋದು ಆ ಕಡೆಯಲ್ಲಿ, ಅದನ್ನು ಹಾಳು ಮಾಡಿದ್ರೆ ಭೇತ್ತಾರಹ, ಸಾರ್ವಜನಿಕ ಸ್ವತ್ತನ್ನ ಹಾಳು ಮಾಡುವಂಥವ್ರು ಏನಿರ್ತಾರೆ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ಯಾವತ್ತೂ ಯಾರಿಗೂ ವಂಚನೆ ಮಾಡಬಾರ್ದು. ವಿಶೇಷತಃ ಅನಾಥಳಾದಂತಹ ಒಬ್ಬಳು ಸ್ತ್ರೀಯನ್ನ, ಬಾಲಕಿಯನ್ನ, ಮುದುಕಿಯನ್ನ, ಭೀತಾಂ ತಪಸ್ವಿನೀಂ ಅಂತ ಯಾವುದೇ ಮುಗ್ಧ ಸ್ತ್ರೀಯನ್ನ ವಂಚಿಸುವಂಥವ್ರು, ಅವರ ಧನ ಇತ್ಯಾದಿಗಳನ್ನು ಅವ್ರ ಕಡೆಯಿಂದ ಕಿತ್ಕೊಂಡು ಅವ್ರಿಗೆ ತೊಂದರೆ ಕೊಡುವಂಥವ್ರು, ಇವರೆಲ್ಲರೂ ನರಕಕ್ಕೆ ಹೋಗ್ತಾರೆ. ವೃತ್ತಿಚ್ಛೇದಂ ಗೃಹಚ್ಛೇದಂ. ನಾವು ಉತ್ತಮವಾದಂತಹ ಸ್ಥಿತಿಯಲ್ಲಿದ್ದಾಗ ಇನ್ನೊಬ್ಬರು ತಮ್ಮ ವೃತ್ತಿಗಾಗಿ, ಜೀವನಕ್ಕಾಗಿ ಏನಾದರೂ ಒಂದು ವೃತ್ತಿಯನ್ನು ಅವಲಂಬಿಸಿರ್ತಾರೆ, ನಮ್ಮ ಕೈಯಲ್ಲಿ ಅಧಿಕಾರ ಇರ್ತದೆ, ಆಗ ಮತ್ತೊಬ್ಬರ ಜೀವನದ ಉಪಾಯವನ್ನೇ ನಾಶಪಡಿಸುವಂಥವ್ರು, ಮನೆಯಲ್ಲಿ ಒಡಕು ಮಾಡುವವರು, ಗೃಹಚ್ಛೇದ ಮಾಡುವವರು, ದಾರಚ್ಛೇದ ಮಾಡುವವರು, ಅಂದ್ರೆ ಗಂಡ ಹೆಂಡಂದರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಸುವಂಥವ್ರು, ಒಬ್ಬನೇ ವ್ಯಕ್ತಿಯ ಬೇರೆ ಬೇರೆ ಹೆಂಡಂದರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಸಿ ಮನೆ ಒಡೆಯುವಂಥವ್ರು, ಮಿತ್ರರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಸುವಂಥವ್ರು, ಯಾರಾದರೂ ಒಬ್ಬರ ಮನಸ್ಸಿನಲ್ಲಿ ಆಶೆಯನ್ನು ಬಿತ್ತಿ ಅವರಲ್ಲಿ ಮತ್ತೆ ನಿರಾಸೆ ಮಾಡುವವರು, ಅವರು ಕೂಡ ನರಕಕ್ಕೆ ಹೋಗ್ತಾರೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದೊಂದು ಶ್ಲೋಕ ಹೆಚ್ಚಿಂದ ಕಾಣಿಸ್ತದೆ. ಉಪಾಧ್ಯಾಯಾಂಶ ಭೃತ್ಯಾಂಶ ರಕ್ತಾಂಶ ಭರತರ್ಷಭ. ಉಪಾಧ್ಯಾಯರು ನಮಗೆ ಪಾಠ ಹೇಳುವಂಥವರು, ಅವರು ಸಮರ್ಥರಾಗಿದ್ದಾರೆ, ಅಂಥವ್ರನ್ನ ನಿಷ್ಕಾರಣವಾಗಿ ಪರಿತ್ಯಜಿಸುವುದು. ಸೇವಕರು ದಕ್ಷರಾಗಿದ್ದಾರೆ, ಅವರನ್ನು ಪರಿತ್ಯಜಿಸುವುದು. ರಕ್ತರು, ನಮ್ಮಲ್ಲಿ
ಪ್ರೀತಿ ಇಟ್ಟವರು, ಅವರನ್ನ ಪರಿತ್ಯಾಗ ಮಾಡುವವರು. ಸಮರ್ಥಾನ್, ಅವರಲ್ಲಿ ಸದ್ಗುಣಗಳಿವೆ, ನಮಗೆ ಮಾಡಬೇಕಾದ ಕೆಲಸವನ್ನು ಮಾಡಲಿಕ್ಕೆ ಅವರು ಸಮರ್ಥರಾಗಿದ್ದಾರೆ. ಅಂಥವ್ರನ್ನ ನಿಷ್ಕಾರಣವಾಗಿ ಪರಿತ್ಯಜಿಸುವವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ ಅಂತ ಅರ್ಥ. ಹಿಂದೆ ಶಾಂತಿ ಪರ್ವದಲ್ಲಿ ಆ ಮಾತು ಬಂದಿದೆ. ಷಡಿಮಾನ್ ಪುರುಷೋ ಜಹ್ಯಾತ್ ಭಿನ್ನಾಂ ನಾವ ನಿವಾರಣವೇ. ಒಡಕು ದೋಣಿಯನ್ನು ಕೈ ಬಿಡುವಂತೆ ಈ 6 ಜನರನ್ನ ಕೈ ಬಿಡಬೇಕು ಅಂತ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಬಂದಿದೆ. ಉದ್ಯೋಗ ಪರ್ವದಲ್ಲಿ ಒಂದು ಮಾತಿದೆ. ಅಪ್ರವಕ್ತಾರಂ ಆಚಾರ್ಯಂ, ಒಬ್ಬ ಉಪಾಧ್ಯಾಯ, ಅವನಿಗೆ ಪಾಠ ಹೇಳುವಂತ ಸಾಮರ್ಥ್ಯವೇ ಇಲ್ಲ, ಸಾಮರ್ಥ್ಯ ಇದ್ರೂ ಹೇಳ್ತಿಲ್ಲ. ಅನಧೀಯಾನಂ ಮೃತ್ಯುಜಂ, ಪುರೋಹಿತ ಸರಿಯಾಗಿ ಓದಿಲ್ಲ, ಇಂಥವರೆಲ್ಲರನ್ನು ಕೂಡ ಬಿಟ್ಟು ಬಿಡಬೇಕು ಅಂತಾನೆ ಅಲ್ಲಿ ಮಾತಿದೆ. ಆದ್ರಿಂದ ಸಾಮರ್ಥ್ಯ ಇದ್ರೆ ಅಂಥವ್ರನ್ನ ಮುಂದುವರಿಸ್ಕೊಳ್ಬೇಕು, ಸಾಮರ್ಥ್ಯ ಇಲ್ಲದವರಾಗಿದ್ರೆ ಅಂಥವ್ರನ್ನ ಬಿಡುವುದರಲ್ಲಿ ದೋಷ ಇಲ್ಲ. ಅದಕ್ಕಾಗಿ ಇಲ್ಲಿ ಸಮರ್ಥಾನ್ ಅಂತ ಹೇಳಿದ್ದಾರೆ. ಮಂತ್ರಚ್ಛೇದ ಅಂತ ಕೆಲವು ಕಡೆ ಪಾಠ ಇದೆ. ಮಿತ್ರಚ್ಛೇದ ಅಂತಿದೆಯಲ್ಲ, ಮಿತ್ರರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಸುವವರು, ಗಂಡ ಹೆಂಡದ್ರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಸುವವರು ಅಂತ ಕೆಲವು ಕಡೆ ಬಂತಲ್ಲ. ಇನ್ನು ಕೆಲವು ಕಡೆ ಮಂತ್ರಚ್ಛೇದ ಅಂತಿದೆ. ತಾವು ಉಪದೇಶ ಪಡ್ಕೊಂಡಿರುವಂತಹ ಮಂತ್ರಗಳನ್ನ ಇನ್ನೊಬ್ಬರಿಗೆ ಉಪದೇಶ ಕೊಡದೆ ಅಥವಾ ತಾವು ಜಪ ಮಾಡದೆ ಅದನ್ನ ಬಿಟ್ಟು ಬಿಟ್ರೆ ಅಂಥವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ಸೂಚಕಾಹ ಸೇತುಭೇತ್ತಾರಃ ಪರವೃತ್ಯುಪಜೀವಕಾಹ, ಚಾಡಿ ಹೇಳುವಂಥವ್ರು, ಧರ್ಮದ ಮರ್ಯಾದೆಯನ್ನು ನಾಶಪಡಿಸುವಂಥವ್ರು, ಇನ್ನೊಬ್ಬರ ಜೀವನವನ್ನು ವೃತ್ತಿಯನ್ನು ತಾವು ಅವಲಂಬಿಸಿ ಆ ಮೂಲಕ ಜೀವನ ನಡೆಸುವಂಥವ್ರು. ಅಕೃತಜ್ಞಾಶ್ಚ, ಕೃತಜ್ಞರಲ್ಲದೇ ಇದ್ದವರು, ಇನ್ನೊಬ್ಬರ ಉಪಕಾರವನ್ನು ಮರೆಯುವಂಥವ್ರು, ಇವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ವೇದ ವಿಕ್ರಯ ಮಾಡುವವರು, ವೇದಗಳನ್ನ ನಿಂದನೆ ಮಾಡುವಂಥವರು. ಲೇಖನಶ್ಚೈವ ವೇದಾನ, ವೇದಗಳನ್ನು ಬರೆಯುವಂಥವ್ರು. ವೇದಗಳನ್ನು ಬರೆಯದೆ ಒಬ್ಬರ ಮುಖದಿಂದ ಒಬ್ಬರಿಗೆ ಬಾಯ್ಪಾಠ ಮಾಡಿಸುವುದು ಪ್ರಾಚೀನ ಕಾಲದಲ್ಲಿ ರೂಢಿ ಇತ್ತು. ಅದರಿಂದ ಅದ್ರ ಬರೀಬಾರದು ಅಂತ ಆ ಅಭಿಪ್ರಾಯ ಕಾಣಿಸ್ತದೆ. ಈ ಶ್ಲೋಕ ಕೆಲವು ಕಡೆ ಕಾಣಿಸ್ತದೆ, ಕೆಲವು ಕಡೆ ಇಲ್ಲ. ಇಂಥವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ವೈಷ್ಣವ ಪಾಠದಲ್ಲಿ ಇದು 84ನೇ ಶ್ಲೋಕದಲ್ಲಿದೆ. ವೇದಾನಾಂ ಲೇಖಕಾಶ್ಚೈವ ತೇವೈ ನಿರಯಗಾಮಿನಃ ಅಂತ. ಆ ವೈಷ್ಣವ ಪಾಠದಲ್ಲಿರುವ ಆ ಶ್ಲೋಕಕ್ಕಿಂತ ಮೊದಲಿನ ಕೆಲವು ಶ್ಲೋಕಗಳನ್ನು ಇನ್ನೂ ಹೇಳಲಿಲ್ಲ ನಾನು. ಶ್ಲೋಕ ಮುಂದಿರೋದ್ರಿಂದ ಸುಮ್ಮನೆ ತಮ್ಮ ಗಮನಕ್ಕೆ ತಂದೆ ಅಷ್ಟೇ. ಅದನ್ನ ವೈಷ್ಣವ ಪಾಠವನ್ನು ಅನೇಕ ಜನ ನೀವು ಗಮನಿಸ್ತಾ ಇರ್ತೀರಿ ಅನ್ನೋ ಕಾರಣಕ್ಕಾಗಿ ಮೊದಲು ಹೇಳಿದೆ. ವೇದ ಮಾರ್ಗವನ್ನು ಬಿಟ್ಟಂಥವರು, ನಿಂದನೆ ಮಾಡುವವರು, ಧರ್ಮವನ್ನ ವಿರೋಧಿಸುವಂಥವರು. ಇಲ್ಲೊಂದು ಕಡೆ ಪ್ರತ್ಯವಸಿತಾಶ್ಚ, ಸನ್ಯಾಸ ಧರ್ಮವನ್ನ ಸ್ವೀಕಾರ ಮಾಡಿ ಅದನ್ನ ಯಾವುದೋ ಲಾಲಸೆಯಿಂದ ಮತ್ತೆ ಬಿಟ್ಟು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡುವವರು, ಇವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ ಅಂತ ಅದರ ದೋಷ ಹೇಳಿದ್ದಾರೆ. ವಿಷಮ ವ್ಯವಹಾರಾಶ್ಚ, ಒಬ್ಬೊಬ್ಬರ ಜೊತೆಗೆ ಒಂದೊಂದು ರೀತಿಯಾಗಿ ವ್ಯವಹರಿಸುವಂಥವರು. ಎಲ್ಲರ ಜೊತೆಗೂ ಸಮಾನವಾದ ಪ್ರಾಮಾಣಿಕತನದಿಂದ ವ್ಯವಹರಿಸುವುದನ್ನು ಬಿಟ್ಟು ವಿಷಮವಾಗಿ ವ್ಯವಹರಿಸುವುದು. ವಿಷಮಾಶ್ಚೈವ ವೃದ್ಧಿಷು, ಬಡ್ಡಿ ತಗೊಳ್ಳೋದ್ರಲ್ಲೂ ಕೂಡ ತಮ್ಮವರಿಗೆ ಒಂದು ಬಡ್ಡಿ ದರ, ಇನ್ನೊಬ್ಬರಿಗೆ ಮತ್ತೊಂದು ಬಡ್ಡಿ ದರ. ಲಾಭೇಶು ವಿಷಮಾಶ್ಚೈವ, ಹಂಚಿ ಉಣ್ಣಬೇಕಾದ ಪ್ರಸಂಗ ಇದ್ದಾಗ ಆ ಸಮವಾದ ಪಾಲನ್ನ ಸರಿಯಾಗಿ ಕೊಡದೇ ಇದ್ರೆ ಅಂಥವರು ಕೂಡ ದೋಷಕ್ಕೆ ಗುರಿಯಾಗ್ತಾರೆ. ಲಾಭೇಶು ವಿಷಮಾಶ್ಚೈವ ತೇವೈ ನಿರಯಗಾಮಿನಃ. ವೈಷ್ಣವ ಪಾಠದಲ್ಲಿ ಇದು 80ನೇ ಶ್ಲೋಕ. ದ್ಯೂತ ಸಂವ್ಯವಹಾರಾಶ್ಚ ನಿಷ್ಪರೀಕ್ಷಾಶ್ಚ ಮಾನವಾಹ, ಜೂಜಾಟ ಆಡುವಂಥವರು. ದ್ಯೂತ ಅಂತಿರೋದ್ರಿಂದ ಜೂಜಾಟ ಅಂತ ಕಂಡು ಬರ್ತದೆ. ದೂತ ಸಂವ್ಯವಹಾರಾಶ್ಚ ಅಂತ ಇನ್ನೊಂದು ಪಾಠ ಇದೆ. ದುಷ್ಟರ ದೌತ್ಯವನ್ನ, ಅವರ ಸೇವಕತನವನ್ನು ಯಾವತ್ತೂ ಮಾಡಬಾರದು. ಮಾಡುವುದಿದ್ದರೆ ಸಜ್ಜನರಾದಂಥ ರಾಜರು ಮೊದಲಾದವರು, ಧಾರ್ಮಿಕರಾದಂತಹ ರಾಜರು ಅವರ ದೂತರಾಗಿ ವ್ಯವಹರಿಸಬೇಕು. ದುಷ್ಟವಾದ ದೌತ್ಯ ವ್ಯವಹಾರವನ್ನು ಇಟ್ಕೊಂಡಂಥವರು, ಗುಣ ದೋಷ ಯಾವುದು ಯುಕ್ತ ಯಾವುದು ಅಯುಕ್ತ ಇದನ್ನೆಲ್ಲ ಪರೀಕ್ಷಿಸಲಿಕ್ಕೆ ಅಸಮರ್ಥರಾದವರು, ಪ್ರಾಣಿ ಹಿಂಸಾಪರರಾದವರು, ಇವರೆಲ್ಲರೂ ಕೂಡ ದೋಷಕ್ಕೆ ಗುರಿಯಾಗ್ತಾರೆ. ಕೃತಾಶಂ ಕೃತ ನಿರ್ದೇಶಂ, ಸಂಬಳಕ್ಕಾಗಿ ದುಡಿತಾ ಇರ್ತಾನೆ. ಕೃತ ಭಕ್ತ, ಅವನು ಬೇಕಾದಷ್ಟು ಶ್ರಮ ಪಟ್ಟಿದ್ದಾನೆ ನಮ್ಮ ಸಲುವಾಗಿ. ಆದರೆ ಅವನಿಗೆ ಇಷ್ಟು ಸಂಬಳ ಕೊಡ್ತೇವೆ ಅಂತ ನಾವು ಹೇಳಿಯೂ ಕೂಡ
ಅದನ್ನ ಕೊಡದೆ ಹೋದ್ರೆ ಭೇದೈರಿಯೇ ವ್ಯಪಕರ್ಷಂತಿ, ಏನೋ ಒಂದು ಭಿನ್ನಾಭಿಪ್ರಾಯವನ್ನು ಅವನ ಮನಸ್ಸಿನಲ್ಲಿ ಹುಟ್ಟಾಕಿಸಿ ಅವನಿಗೆ ಕೊಡಬೇಕಾದ ಪ್ರಯೋಜನವನ್ನು ಕೊಡುವ ಪ್ರಸಂಗ ಬಂದಾಗ ಅವನನ್ನು ಬಿಟ್ಟು ಮತ್ತೊಬ್ಬರಿಗೆ ಕೊಡುವುದು ಇತ್ಯಾದಿಗಳನ್ನು ಮಾಡಿದರೆ ಅವರು ಕೂಡ ನರಕಕ್ಕೆ ಹೋಗ್ತಾರೆ. ಪರ್ಯಶ್ನಂತಿ ಚ ಯೇ ದಾರಾನ್, ಪಿತೃಗಳಿಗೆ ದೇವತೆಗಳಿಗೆ ಸತ್ಕಾರಗಳನ್ನು ಮಾಡದೆ, ಪೂಜಾ ಇತ್ಯಾದಿಗಳನ್ನು ಮಾಡದೆ, ಅಗ್ನಿ ಆಹುತಿ ಕೊಡದೆ, ತನ್ನ ಭೃತ್ಯ ವರ್ಗದ ಪೋಷಣೆ ಮಾಡದೆ, ಹೆಂಡತಿ ಮಕ್ಕಳಿಗೆ ಭೋಜನ ಮಾಡಿಸದೆ ತಾನು ಮೊದಲು ಭೋಜನ ಮಾಡುವಂಥವನಿರ್ತಾನೆ, ಅಂಥವನು ಕೂಡ ನರಕಕ್ಕೆ ಹೋಗ್ತಾನೆ. ಹಿಂದೆ ಗೃಹಸ್ಥಾಶ್ರಮದ ಕರ್ತವ್ಯಗಳನ್ನು ನೋಡುವಾಗ ನಾವಿದನ್ನು ನೋಡಿದ್ದೇವೆ. ಎಲ್ಲರಿಗೂ ಭೋಜನ ಮಾಡಿಸಿದ ಬಳಿಕ ಕೊನೆಗೆ ಭೋಜನ ಮಾಡುವಂಥದ್ದು ಗೃಹಸ್ಥಾಶ್ರಮಿಯ ಕರ್ತವ್ಯ ಆಗಿರ್ತದೆ. ವಿಕರ್ಮಭಿಶ್ಚ ಜೀವಂತಿ ತೇವೈ ನಿರಯಗಾಮಿನಃ, ಇದೊಂದು ಶ್ಲೋಕ ಇದೆ. ವಿಕರ್ಮದಿಂದ ಜೀವನ ಮಾಡುವುದು ಅಂದರೆ ಶಾಸ್ತ್ರ ಆಯಾ ಆಶ್ರಮಕ್ಕೆ ಆಯಾ ವರ್ಣಕ್ಕೆ ಏನು ಕರ್ತವ್ಯಗಳನ್ನು ಹೇಳಿದೆ ಅದನ್ನು ಬಿಟ್ಟು ಅನ್ಯ ಧರ್ಮದಿಂದ ಜೀವನ ನಡೆಸುವುದಕ್ಕೆ ವಿಕರ್ಮದಿಂದ ಜೀವನ ನಡೆಸುವುದು ಅಂತ ಹೇಳ್ತಾರೆ. ಅಂಥವರು ಕೂಡ ದೋಷಕ್ಕೆ ಗುರಿಯಾಗ್ತಾರೆ. ಕೇಶ ವಿಕ್ರಯಿಕಾಹ, ಕೂದಲನ್ನು ಮಾರುವಂಥದ್ದು, ವಿಷ ಮಾರುವಂಥದ್ದು, ಮತ್ತೆ ಹಾಲು ಮಾರುವುದು. ಕ್ಷೀರ ವಿಕ್ರಯಿಕಾಶ್ಚೈವ ತೇವೈ ನಿರೇಗಾಮಿನಃ, ಹಾಲನ್ನು ಯಾವತ್ತೂ ಕೂಡ ಮಾರಬಾರದು ಅನ್ನುವಂಥ ಸಂಪ್ರದಾಯ ನಮ್ಮ ದೇಶದಲ್ಲಿತ್ತು. ಕೇವಲ ಬಹಳ ಜ್ಞಾನಿಗಳಾದಂಥ ಬ್ರಾಹ್ಮಣರು, ಪಂಡಿತರು ಅಂತಿಂಥವ್ರು ಮಾತ್ರ ಅಲ್ಲ, ಬೇರೆಯವರು ಕೂಡ ಅನೇಕ ಹಳ್ಳಿಗಳಲ್ಲಿ ಸಾಮಾನ್ಯರಾದಂಥ ಪಾಮರರು ಕೂಡ ಹಾಲನ್ನು ಮಾರ್ತಿರ್ಲಿಲ್ಲ, ಹಾಗೆ ಕೊಡ್ತಿದ್ರು. ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಕೂಡ ದನ ಕರುಗಳು ಇರ್ತಿದ್ದರಿಂದ ಹಾಲು ಮಾರುವಂತಹ ಒಂದು ಪ್ರಸಂಗವೂ ಏನು ಬರ್ತಿರ್ಲಿಲ್ಲ, ಸಾಮಾನ್ಯವಾಗಿ ಮಾರ್ತಿರ್ಲಿಲ್ಲ, ದಾನವೇ ಕೊಡ್ತಿದ್ರು. ಅದು ಕೂಡ ಒಂದು ದೊಡ್ಡ ದೋಷ ಅಂತ ಪರಿಗಣಿಸಲ್ಪಟ್ಟಿತ್ತು. ಬ್ರಾಹ್ಮಣಾನಾಂ ಗವಾಂಚೈವ ಕನ್ಯಾನಾಂಚ ಯುಧಿಷ್ಠಿರ ಏ ಅಂತರಂ ಯಾಂತಿ ಕಾರ್ಯೇಶು, ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಸಂಬಂಧಪಟ್ಟ ಕಾರ್ಯ, ಗೋವುಗಳಿಗೆ ಅಂದ್ರೆ ಆಕಳುಗಳಿಗೆ ಅಥವಾ ಶಾಸ್ತ್ರಗಳಿಗೆ, ಕನ್ಯೆಯರಿಗೆ ಸಂಬಂಧಪಟ್ಟಂತ ಕಾರ್ಯಗಳು, ವಿವಾಹ ಮೊದಲಾದದ್ದು, ಅದಕ್ಕೆ ಭಂಗ ತರುವಂಥವ್ರು ಏನಿರ್ತಾರೆ ಅವರು ಕೂಡ ನರಕಕ್ಕೆ ಹೋಗ್ತಾರೆ. ಶಸ್ತ್ರ ವಿಕ್ರಯಿಕಾಹ, ಶಸ್ತ್ರಾಸ್ತ್ರ ಮಾರಾಟ ಮಾಡುವವರು, ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂಥವರು, ಅವರು ಕೂಡ ನರಕಕ್ಕೆ ಹೋಗ್ತಾರೆ. ಈ ಒಂದು ದೇಶ ಸುಭಿಕ್ಷವಾಗಿ ನಡೀಬೇಕು ಅಂತಿದ್ರೆ, ಸುಸ್ಥಿರವಾಗಿ ನಡೀಬೇಕು ಅಂತಿದ್ರೆ ಅಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಮೊದಲಾದವರು ಎಲ್ಲರೂ ಇದ್ದೇ ಇರ್ತಾರೆ. ಕ್ಷತ್ರಿಯರು ತಮ್ಮ ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡಬೇಕಾಗ್ತದೆ, ಒಂದು ಸೈನ್ಯವನ್ನ ಕಟ್ಟಬೇಕಾಗ್ತದೆ. ಶತ್ರುಗಳ ದಾಳಿ ನಡೆದಾಗ ಆ ಸೈನ್ಯದ ಮೂಲಕ ಶತ್ರುಗಳನ್ನು ಹಿಮ್ಮೆಟ್ಟಿಸಬೇಕಾಗ್ತದೆ. ಹೀಗೆಲ್ಲ ಇದ್ದಾಗ ಅವರಿಗೆ ಶಸ್ತ್ರಾಸ್ತ್ರಗಳ ಅಗತ್ಯವೂ ಕೂಡ ಇರ್ತದೆ. ಅಂತಹ ಪ್ರಸಂಗದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂಥವರು ಮೊದಲಾದವರು ಬೇಕೇ ಆಗ್ತಾರೆ. ಅದು ಯಾವುದು ದೋಷ ಅಲ್ಲ. ಶಸ್ತ್ರ ವಿಕ್ರಯಿಕಾಹ ಅಂತಂದ್ರೆ ಈಗಿನ ಕಾಲದ ಕೆಲವು ಪ್ರಸಂಗಗಳನ್ನು ಗಮನಿಸಿ, ಅದಕ್ಕೆ ಇದು ತುಂಬಾ ಚೆನ್ನಾಗಿ ಹೊಂದುತ್ತದೆ ಅಂತ ನನ್ನ ಆಲೋಚನೆ. ಆರ್ಥಿಕವಾಗಿ ಬಲಾಢ್ಯವಾದಂತಹ ಕೆಲವು ರಾಷ್ಟ್ರಗಳಿರ್ತವೆ, ಅವು ತಮ್ಮ ಅನೇಕ ವ್ಯಾಪಾರಸ್ಥರು, ದೊಡ್ಡ ದೊಡ್ಡ ಕಾರ್ಖಾನೆಗಳು ಮೊದಲಾದವುಗಳನ್ನೆಲ್ಲ ಕಟ್ಟಿ ಬೆಳೆಸಿ ಆ ಮೂಲಕ ಹಣ ಗಳಿಸುವಂತ ಪ್ರವೃತ್ತಿ ಮಾಡ್ತಾರೆ. ಮನುಷ್ಯನಿಗೆ ಅವನಿಗೆ ಬದುಕಲಿಕ್ಕೆ ಏನು ಕೆಲವು ಸಾಮಾನು, ಸರಕು ಇತ್ಯಾದಿಗಳು ಬೇಕು, ಅದಲ್ಲದೇನೆ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರ, ಅಸ್ತ್ರ ಇತ್ಯಾದಿಗಳನ್ನು ಕೂಡ ತಯಾರು ಮಾಡ್ತಾರೆ. ಇದನ್ನೆಲ್ಲ ಮಾಡುವಂತಹ ಅನೇಕ ಕಂಪನಿಗಳು, ವ್ಯಾಪಾರ ಮಾಡುವಂಥವ್ರು, ಇವ್ರಿಗೆ ವ್ಯಾಪಾರ ಹೇಗೆ ನಡೀಬೇಕು, ಅವರ ಬಿಸಿನೆಸ್ ನಡೆದು ಅವರಿಗೆ ಧನ ಸಂಗ್ರಹ ಹೇಗಾಗಬೇಕು, ಅವ್ರು ದೊಡ್ಡವರಾಗೋದು ಯಾವಾಗ? ಅದಕ್ಕಾಗಿ ಬೇರೆ ಅಜ್ಞಾನಿಗಳಾದಂತಹ, ದುರ್ಬಲರಾದಂತಹ ರಾಷ್ಟ್ರಗಳು, ನಾಯಕರು ಅವ್ರ ನಡುವೆ ಭಿನ್ನಾಭಿಪ್ರಾಯ ಹುಟ್ಟಿಸಿ ಅವರು ಪರಸ್ಪರ ದ್ವೇಷಿಸುವಂತೆ ಮಾಡಿ, ಅಪನಂಬಿಕೆಗಳನ್ನು ಸೃಷ್ಟಿ ಮಾಡಿ, ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡಿ, ಆ ಮೂಲಕ ತಮ್ಮ ಶಸ್ತ್ರಾಸ್ತ್ರಗಳನ್ನು ಅವರಿಗೂ ಮಾರುವುದು, ಇವರಿಗೂ ಮಾರುವುದು, ಅಂತೂ ತಮ್ಮ ಜೀವನ ಅನಾಯಾಸವಾಗಿ ನಡೆದಿರಬೇಕು. ತಾವು ದೊಡ್ಡವರಾಗಿರ್ಬೇಕು, ಉಳಿದವರೆಲ್ಲ ಸಣ್ಣವರಾಗಿರ್ಬೇಕು. ಇಂಥ ಕೆಲವು ವಿಷಯಗಳೆಲ್ಲ ಇಲ್ಲಿವೆ, ಅದನ್ನು ನಾವು ಗಮನಿಸಬಹುದು. ಇಂಥವರು ಶಸ್ತ್ರ ವಿಕ್ರಯಿಕರು. ಅದಲ್ಲದೇನೆ ದೇಶದ ರಕ್ಷಣೆಗಾಗಿ ಶಸ್ತ್ರ ತಯಾರು ಮಾಡುವವರು, ಮಾರಾಟ ಮಾಡುವವರು ಏನು ದೋಷಕ್ಕೆ ಗುರಿಯಾಗೋದಿಲ್ಲ.
ಸ್ವಾರ್ಥಕ್ಕಾಗಿ ಇಂಥ ನೀಚ ಕೃತ್ಯಗಳನ್ನು ಮಾಡುವಂಥವ್ರು ದೋಷಕ್ಕೆ ಗುರಿಗಳಾಗ್ತಾರೆ ಅಂತ ಅದರ ತಾತ್ಪರ್ಯ ತಿಳ್ಕೋಬೇಕು ನಾವು. ಅಲ್ಲಿಗೆ ಸುಮಾರು 76 ಶ್ಲೋಕಗಳು ಅಥವಾ 80 ಶ್ಲೋಕಗಳು ಕೆಲವು ಕಡೆ ಮುಕ್ತಾಯ ಕಂಡಿವೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.